ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜ್ ಪವನ್ ವ್ಲಾಗ್ಸ್. ಸೊ ಟೈಮ್ ಬಂದು 5:10 ಆಯಿತು. ಇವತ್ತು ಹಬ್ಬ ಅಂತ ಬೇಗ ಐತೆ, ಎಲ್ಲರೂ ಮಲ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಕ್ಲೀನಿಂಗ್ ಎಲ್ಲ. ನೋಡಿ ಎಷ್ಟು ಪ್ರಶಾಂತವಾಗಿದೆ, ಏನು ಸೌಂಡ್ ಇಲ್ಲ ಗಾಯ್ಸ್. ಫುಲ್ ಪ್ರಶಾಂತವಾಗಿದೆ, ಚಳಿ ಚಳಿ ನೋಡಿ. ಫುಲ್ ಕತ್ಲು ಫ್ರೆಂಡ್ಸ್, ಯಾರೂ ಎದ್ದಿಲ್ಲ. 5:10ಗೆ ಎಲ್ಲ ಖಾಲಿ ಇದೆ. ಚಳಿ ಫುಲ್ ಶಿವರಿಂಗ್ ಆಗ್ತಿದೆ. ಇದು ನಮ್ಮ ಪುಟ್ಟ ತುಳಸಿ ಗಿಡ. ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಗೈಸ್. ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಡು ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಹಂಗೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ಗೈಸ್. ಎಲ್ಲರೂ ಪೂಜೆ ಹಿಂಗೆ ಮಾಡ್ಕೊಂಡಿದ್ದೀರಾ, ನಾವು ಹಿಂಗೆ ಮಾಡ್ತೀರ ನಿಮಗೆ ತೋರಿಸ್ತಿದ್ದೀನಿ. ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ತೇಜ್ ಪವನ್ ವ್ಲಾಗ್ಸ್. ಬನ್ನಿ ನೋಡಿಸ್ತೀನಿ. ಸೊ ಎಲ್ಲ ವಸ್ತ್ರೆಲ್ಲ ಕ್ಲೀನಾಗಿ ಅರಿಶಿನ ಎಲ್ಲ ಹಾಕಿ ಮತ್ತು ಕುಂಕುಮ ಎಲ್ಲ ಇಟ್ಟು ಕ್ಲೀನಾಗಿ ರಂಗೋಲಿ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ನೋಡೋ ಸ್ವಸ್ತಿಕ್ ಕೂಡ ಹಾಕ್ಕೊಂಡೆ. ಸೊ ಎಲ್ಲ ಕ್ಲೀನಾಗಿ ಒರೆಸೆಲ್ಲ ತೊಳ್ಕೊಂಡು ಸ್ವಸ್ತಿಕ್ ಹಾಕ್ಕೋಬೇಕು. ಆಮೇಲೆ ಚಿಕ್ಕ ಲೋಟಸ್ ಹಾಕ್ಕೊಂಡೆ ಈ ಕಡೆ ಆ ಕಡೆ. ಆಮೇಲೆ ರಂಗೋಲಿ ಪುಡಿಯಲ್ಲಿ ಕೂಡ ಕ್ಲೀನಾಗಿ ರಂಗೋಲಿ ಹಾಕ್ಕೊಂಡೆ. ಮತ್ತು ನಾನು ಚಿಕ್ಕದಾಗಿ ಅದನ್ನು ಚಿಕ್ಕ ರಂಗೋಲಿ ಹಾಕೋಣ ಅಂತ 7 to 1 ಇರೋ ರಂಗೋಲಿ ಚೂಸ್ ಮಾಡಿಕೊಂಡೆ. ಬಿಕಾಸ್ ಅದು ಚಿಕ್ಕದಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕ್ಲೀನಾಗಿ ಲೈಕ್ ಫುಲ್ಫಿಲ್ಲಾಗಿ, ಆಮೇಲೆ ಲೈಕ್ ತುಂಬ ಹೊತ್ತಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಚಿಕ್ಕ ರಂಗೋಲಿ ಹಾಕ್ಕೊಂಡೆ. ನೀವು ನೋಡ್ಬೋದು, ಇದು ಸಖತ್ ಈಸಿ. ನಾನು ಯಾವ್ದಾನ ಬೇರೆದು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಫ್ರೀ ಹ್ಯಾಂಡ್ ರಂಗೋಲಿ. ಮತ್ತು ಯಾಕೆ ಸುಮ್ಮನೆ ಅಂತ ಚುಕ್ಕೆ ರಂಗೋಲಿ ಹಾಕ್ಕೊಂಡೆ. ಚೆನ್ನಾಗಿ ಬಂದಿದ್ದು ರಂಗೋಲಿ ಕೂಡ. ಇಷ್ಟ ಆಯ್ತು ರಂಗೋಲಿ. ನಾನು ಈ ರಂಗೋಲಿ ಜಾಸ್ತಿ ಹಾಕಲ್ಲ, ಬಟ್ ಇವತ್ತು ಹಾಕಿದೆ. ಫಸ್ಟ್ ಕಲರ್ಸ್ ಎಲ್ಲ ಹಾಕೋಣ ಅಂದ್ಕೊಂಡೆ, ಬಟ್ ಒದ್ದೇ ಇತ್ತು. ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ. ಸೊ ಅದಕ್ಕೆ ನಾನು ಒದ್ದೇ ಇತ್ತು ಅಂತ ಕಲರ್ಸ್ ಏನು ಹಾಕಿಲ್ಲ. ಜಸ್ಟು ಮೈನ್ ರಂಗೋಲಿಲಿರೋದೇ ಕೆಂಪು ಮಣ್ಣು ಮತ್ತು ಮಾಮೂಲಿ ಬಿಳಿ ರಂಗೋಲಿ. ಸೊ ಅದರಲ್ಲೇ ಹಾಕ್ಕೊಂಡೆ. ಅದಾದಮೇಲೆ ಒಂದು ಚಿಕ್ಕ ಮಾಮೂಲಿ ಬಾರ್ಡರ್ ಹಾಕ್ಕೊಂಡು, ಆಮೇಲೆ ಜಯ ವಿಜಯ ಅಂತ ಬರ್ಕೊಂಡೆ. ಇದು ನಮ್ಮ ಅತ್ತೆ ಹೇಳಿದ್ದು, ಇದು ಜಯ ವಿಜಯ ಅಂತ ರಂಗೋಲಿಯಲ್ಲಿ ಬರೆದ್ರೆ ಮನೆ ಮುಂದೆ ಸೊ ಮನೆಗೆ ಜಯನೂ ಸಿಗುತ್ತೆ, ಮತ್ತು ನಾವೇನಾದರೂ ಕೆಲಸ ಮಾಡಿದರೆ ಅದು ಸಕ್ಸಸ್ ಆಗಿ ಲೈಕ್ ವಿಜಯನೂ ಸಿಗುತ್ತೆ. ಸೊ ಅದಕ್ಕೆ ಮನೆ ಮುಂದೆ ಜಯ ವಿಜಯ ಅಂತ ಬರೆದ್ರೆ ಒಳ್ಳೆಯದಾಗುತ್ತೆ. ಯಾರ್ಯಾರು ಇದನ್ನು ಗೊತ್ತಿಲ್ವೋ ದಯವಿಟ್ಟು ಬರೀರಿ, ಚೆನ್ನಾಗಿ ಅನಿಸುತ್ತೆ, ನಿಮಗೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ನಾನು ಈ ಥರ ಹಾಕ್ಕೊಂಡೆ. ಸೊ ವೆಂಕಟೇಶ್ವರ ನಾಮ ಇಟ್ಕೊಂಬಿಟ್ಟು ಕ್ಲೀನಾಗಿ ಮನೆ ಮುಂದೆಲ್ಲ ಓಡಿಸ್ಬಿಟ್ಟು ಸೊ ಕ್ಲೀನಾಗಿ ಹಿಂಗೆ ಮಾಡ್ಕೊಂಡು ಹಿಂಗಿತ್ತು. ಆಮೇಲೆ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ರಂಗೋಲಿ, ಚೆನ್ನಾಗಿ ಬಂದಿತ್ತು. ಅದು ತುಳಸಿ ಗಿಡ ಹತ್ರ 4 to 2 ಮಧ್ಯ ಚುಕ್ಕೆ ಎಲ್ಲ ನಾರ್ಮಲ್ ಚಿಕ್ಕ ರಂಗೋಲಿ ಎಲ್ಲ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ನೋಡಿ ಸ್ನಾನ ಮಾಡ್ಕೊಂಡು ಬಂದೆ, ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸ್ಯಾರಿ ಹಾಕ್ಕೊಂಡೆ, ಲೈಕ್ ಆಯಿಲೆಲ್ಲ ಟಚ್ ಮಾಡಬೇಕು ಅಂತ ನಾನು ಫಸ್ಟೇ ಲೈಕ್ ನಾರ್ಮಲ್ ನೈಟ್ ಡ್ರೆಸ್ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ನೈಟೇ ಹೂವು ಎಲ್ಲ ಕಟ್ಟಿಟ್ಟಿದ್ದೆ ಪೂಜೆಗಂತ. ಸೊ ಎಲ್ಲ ನಮ್ಮ ಅತ್ತೆ ಹತ್ರ ಮಾತಾಡಿಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಫಸ್ಟ್ ಹೂವೆಲ್ಲ ಇಟ್ಕೊಂಡು, ಆಮೇಲೆ ಎಲ್ಲ ಆಯಿಲೆಲ್ಲ ಹಾಕ್ಬಿಟ್ಟು ಇನ್ನೇನು ರೆಡಿ ಅಂದಾಗ ಸ್ಯಾರಿ ಹಾಕ್ಕೊಂಬಿಟ್ಟು ಬಂದು ಪೂಜೆ ಮಾಡೋಣ ಅಂತ ಎಲ್ಲ ಅಡುಗೆ ಮನೆ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನಾಗಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು, ಮತ್ತೆ ಕ್ಲೀನಾಗಿ ದೇವ್ರ ಮನೆ ಹೊಸ್ಲು ಕ್ಲೀನಾಗಿ ತೊಳ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ. ನಾನು ಯಾವಾಗೂ ಅಷ್ಟೇ ಫ್ರೈಡೇ ಮತ್ತು ಮಂಡೇ ಈ ಹೊಸ್ಲು ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತೀನಿ ಎವ್ರಿ ವೀಕಲ್ಲಿ. ಮತ್ತು ಅಮಾವಾಸ್ಯೆ ಬಂದಾಗ, ಸಂಕಷ್ಟಿ ಬಂದಾಗ ಅವಾಗೆಲ್ಲ ಮಾಡ್ಕೊತೀನಿ. ಸೊ ಒಂದು ಪಾಸಿಟಿವ್ ವೈಬ್ಸ್ ಮತ್ತು ಒಂಥರ ಮನ್ಸು ನಿರಾಳ ಆಗುತ್ತೆ. ಸೊ ನಾನು ಯಾವಾಗೂ ಇದನ್ನು ಮಾಡ್ಕೊತೀನಿ. ಸೊ ಈ ವೀಕಲ್ಲಿ ನೆಕ್ಸ್ಟ್ ಫ್ರೈಡೇ ಅಂದ್ಕೊತೀನಿ ಸಂಕಷ್ಟಿ ಇದೆ. ಸೊ ಆ ಪೂಜೆನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಸ್ಕಿಪ್ ಮಾಡ್ದಿರ ನೋಡಿ, ನಿಮ್ಗೆ ಒಳ್ಳೆ ಅಪ್ಡೇಟ್ಸ್ ಬರುತ್ತೆ. ಸೊ ಅಲ್ಲಿ ಕೊಸಗೆಲ್ಲ ಕ್ಲೀನಾಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಅಲ್ಲಿ ಸ್ವಸ್ತಿಕ್ ಹಾಕ್ಕೊಂಡು ಒಂದು ಚಿಕ್ಕ ಫ್ಲವರ್ ಹೂವು ಹಾಕ್ಕೊಂಡು, ಮತ್ತು ಅಲ್ಲಿ ದೇವ್ರ ಹತ್ರ ಒಂದು ಫ್ಲವರ್ ಹೂವು ಹಾಕ್ಕೊಂಡು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ನೈವೇದ್ಯಕ್ಕೆ ಏನೋ ಒಂದು ಇಡಬೇಕಲ್ಲ, ಸ್ವೀಟ್ ಪೊಂಗಲ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಪೂಜೆ ಮುಂಚೆನೇ ಸೀರೆ ಉಟ್ಕೊಳ್ಳೋ ಮುಂಚೆನೇ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸಿಟ್ಕೊಂಡೆ. ಆಮೇಲೆ ಪೂಜೆಗೆ ಬಂದೆ ಅಂತ ಲಕ್ಷ್ಮಿ ಹತ್ರ ತುಪ್ಪದ ದೀಪ ಹಚ್ಚೋಣ ಅಂತ ಕ್ಲೀನಾಗಿ ಎಲ್ಲ ತುಪ್ಪ ಅಲಂಸಿ
ಲಕ್ಷ್ಮಿ ಹತ್ರ ನಾನು ನವರಾತ್ರಿ 9 ದಿನವೂ ಈ ಥರ ಲಕ್ಷ್ಮೀನ ಇಟ್ಬಿಟ್ಟು ಬ್ಲೌಸ್ ಪೀಸ್ ಮೇಲೆ ದಿನಕ್ಕೆ ಒಂದು ಹೂವದಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ. ಸೊ ಅದೇ ರೀತಿ ಇವತ್ತು ಲಾಸ್ಟ್ ಡೇ ಅಲ್ವಾ, ಸೊ ಸ್ವಲ್ಪ ಮಲ್ಲಿಗೆ ಹೂವು, ಶಕ್ತಿಗೆಲ್ಲ ಮಲ್ಲಿಗೆ ಹೂವು ಅಂದರೆ ಜಾಸ್ತಿ ಇಷ್ಟ. ಸೊ ಇವತ್ತು ಮಲ್ಲಿಗೆ ಹೂವು ತರಿಸ್ಕೊಂಡು ಮತ್ತು ಕೆಂಪು ದಾಸವಾಳ, ಕೆಂಪು ಹೂವು ಅಂದರೆ ಜಾಸ್ತಿ ಇಷ್ಟ ಅಲ್ವಾ, ಸೊ ಕೆಂಪು ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತಿದ್ದೀನಿ. ನಮ್ಮನೇಲಿ ಇದ್ದಿದ್ದು ಓಂ ಶಕ್ತಿ ಫೋಟೋ, ಸೊ ಅದೇ ಫೋಟೋ ಇಟ್ಕೊಂಡು ಕ್ಲೀನಾಗಿ ಪೂಜೆ ಮಾಡಿಕೊಂಡು ತುಪ್ಪದ ದೀಪ ಹಂಚ್ಕೊತಿದ್ದೀನಿ. ಪೂಜೆ ಅಂತೂ ಚೆನ್ನಾಗಾಯಿತು, ನನಗಂತೂ ಮನಸ್ಸು ಒಂಥರ ಸಮಾಧಾನ ಆಯಿತು. ಸೊ ಯಾರನ್ನ ಆಗಲಿ ಆ ಹಬ್ಬದ ದಿನ ಪೂಜೆ ಮಾಡಿದರೆ ಮನೆಗೆ ಯಾವ ದೃಷ್ಟಿನೂ ಇರಲ್ಲ, ಯಾರ ಕಣ್ಣು ಬೀಳಲ್ಲ. ನನಗಂತೂ ಚೆನ್ನಾಗಿ ಅನಿಸ್ತು ಪೂಜೆ. ಸೊ ಮಂಗಳಾರತಿ ಕೂಡ ಮಾಡಿದೆ. ಸೊ ಇನ್ನು ನಮ್ಮ ಯಜಮಾನರು ರೆಡಿ ಆಗಿರಲಿಲ್ಲ, ಸೊ ಗಾಡಿಗೆಲ್ಲ ಪೂಜೆ ಮಾಡಬೇಕಿತ್ತಲ್ಲ, ಸೊ ಕ್ಲೀನಿಂಗಲ್ಲಿದ್ದರು. ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತು ಕುಂಕುಮ ಈ ಥರ ಮಾಡಿಕೊಂಡೆ ಪೂಜೆ ಥರ 108 ಸಲ ಓಂ ದುರ್ಗಾಯ ನಮಃ ಅಂತ ಪೂಜೆ ಮಾಡಿದರೆ ಜಾಸ್ತಿ ಒಳ್ಳೆಯದು. ಕುಂಕುಮ ಹಾಕ್ಕೊಂಡು ನಮ್ಮ ಮನೇಲಿ ಲಕ್ಷ್ಮಿ ಕಾಯಿನ್ ಇತ್ತು, ಅದ್ರಲ್ಲಿ ಪೂಜೆ ಮಾಡಿಕೊಂಡೆ. ಆಮೇಲೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಪೊಂಗಲ್ ರೆಡಿಯಾಗಿತ್ತು, ಬೆಲ್ಲದ ಪೊಂಗಲ್ ಮಾಡಿಕೊಂಡೆ, ಸಕ್ಕರೆಗಿಂತ ಬೆಲ್ಲದ ಪೊಂಗಲ್ಲು. ಆಮೇಲೆ ದೇವ್ರಿಗೆ ಇಟ್ಬಿಟ್ಟು ನೈವೇದ್ಯ ಇಟ್ಬಿಟ್ಟು ಪೂಜೆ ಮುಗಿಸ್ದೆ. ಮತ್ತು ಧೂಪ ಕೂಡ ಮನೆಯೆಲ್ಲ ಹಾಕಿದೆ, ಒಂದು ಪಾಸಿಟಿವ್ ವೈಬ್ಸ್ ಮತ್ತು ಲೈಕ್ ಎಲ್ಲ ಚೆನ್ನಾಗಾಗಲಿ ಅಂತ. ಆಮೇಲೆ ನಮ್ಮ ರೂಬಿಗೆ ಕೂಡ ಅಷ್ಟೇ, ನೀವು ನೋಡ್ಬೋದು ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ಅದಕ್ಕೂ ಹೂವು ಎಲ್ಲ ಇಟ್ಟೆ. ನನ್ನ ಮಾತು ಕೇಳ್ತಿತ್ತೇನೋ ನನಗೆ ಗೊತ್ತಿಲ್ಲ, ಇಲ್ಲಾಂದರೆ ಆ ಹೂವು 5 ನಿಮಿಷನೂ ಇಡ್ಸ್ಕೊತಾ ಇರಲಿಲ್ಲ, ಯಾವಾಗೋ ಲೈಕ್ ಕುದುರಿಸ್ಕೊಂಬಿಡ್ತಾಯಿತ್ತು, ಏನೋ ಗೊತ್ತಿಲ್ಲ. ಕುಂಕುಮ ಇಟ್ಟು ಕ್ಲೀನಾಗಿ ಸೈಲೆಂಟಾಗಿ ಕುತ್ಕೊಂಡಿತ್ತು. ಆಮೇಲೆ ಗಾಡಿ ಪೂಜೆ ಮಾಡೋಣ ಅಂತ ಸ್ವಲ್ಪ ಹೂವು ಇತ್ತು, ಸೊ ಹಾರ ಥರ ಎಲ್ಲ ಕಟ್ಟಿದ್ದೆ, ಬಿಕಾಸ್ ಹೂವು ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು ನಮ್ಮ ಯಜಮಾನ್ರು. ಅದಕ್ಕೆ ಸೊ ಗಾಡಿ ಕ್ಲೀನಾಗಿ ತೊಳೆದಿದ್ರು ನಮ್ಮ ಯಜಮಾನ್ರು. ಸೊ ಎಲ್ಲ ಕ್ಲೀನಾಗಿ ಅವ್ರು ನೋಡೋ ಪಳ ಅಂತ ಇರಬೇಕು ಅಂತ ಇದೆಲ್ಲ ಸ್ಪಾಂಜಲ್ಲಿ ಕ್ಲೀನಾಗಿ ಇನ್ನೊಂದು ಸಲ ಕ್ಲೀನಾಗಿ ಓಡಿಸ್ಕೊತಿದ್ದಾರೆ, ಶೈನ್ ಬರಲಿ ಅಂತ. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡ್ಬಂದಿದ್ದೆ ಆಲ್ರೆಡಿ, ನೀವೇ ನೋಡ್ಬೋದು. ಹಾಗೆ ನಮ್ಮ ಯಜಮಾನ್ರು ಗಾಡಿ ಓಡಿಸೋ ಗ್ಯಾಪಲ್ಲಿ ಒಂದು ಔಟ್ಫಿಟ್ ಚೆಕ್ ಮಾಡ್ಕೊಂಬಿಟ್ಟೆ. ಆಮೇಲೆ ಗಾಡಿಗೆ ಕ್ಲೀನಾಗಿ ಅರ್ಶಿನ ನೀರೆಲ್ಲ ಚೆಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಸೀರೆ ನಂಗೆ ಜಾಸ್ತಿ ಇಷ್ಟ, ನಮ್ಮಮ್ಮ ನಂಗೆ ಪ್ರೀತಿಯಿಂದ ಕೊಡಿಸಿದ್ದು. ಗ್ರೀನ್ ನನಗೆ ಚೆನ್ನಾಗಿ ಕಾಣಿಸುತ್ತೆ, ಸೊ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿ. ನಂಗೆ ಜಾಸ್ತಿ ಎಮೋಷ್ನಲ್, ನಂಗೆ ಜಾಸ್ತಿ ಇಷ್ಟ ಕೂಡ. ಸೊ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ನಾನೇ ಕಟ್ಟಿದ್ದು ಹುನಾರ ನನ್ನ ಕೈಯಿಂದ. ಸೊ ನಮ್ಮ ಯಜಮಾನ್ ಕ್ಲೀನಾಗಿ ಗಾಡಿಗೆಲ್ಲ ಕಟ್ತಿದ್ದಾರೆ. ಸೊ ಕ್ಲೀನಾಗಿ ಕಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಎಲ್ಲ ನಾನು ಮಾಡ್ಕೊಂಬಂದಿದ್ದೆ ಆಲ್ರೆಡಿ. ಸೊ ಎಲ್ಲ ಕ್ಲೀನಾಗಿ ಕಟ್ತಿದ್ದಾರೆ. ಸೊ ನಾನು ಎಲ್ಲ ನಿಂತ್ಕೊಂಡು ಎಲ್ಲ ಕೊಡ್ತಿದ್ದೆ, ಊದಿನ ಕಡ್ಡಿ ಎಲ್ಲ. ಸೊ ಚೆನ್ನಾಗಾಯಿತು. ಆಯಿತು. ಸೊ ನಿಂಬೆಹಣ್ಣು ಹಾಕಿ ಲೈಕ್ ಇದು ಮಾಡಿ ನಮ್ಮ ಗಂಡ ಒಂದು ರೌಂಡಿಗೆ ಬಂದರು. ಸೊ ಆಮೇಲೆ ರೂಬಿ ಕೂಲೆಲ್ಲ ಇದು ಹೂವು ಇಟ್ಟಿದ್ದಾರೆ, ಉದುರಿಸ್ಕೊಂಡ್ಬಿಟ್ಟಿತ್ತು, ಮತ್ತೆ ಇಟ್ಟೆ, ಮತ್ತು ಅದು ಇಡ್ಸ್ಕೊಂಡಿರಲಿಲ್ಲ. ಹಂಗೆ ಒಂದು ಔಟ್ಫಿಟ್ ಒಂದು ಫೋಟೋಸ್ ತೊಗೊಳೋಣ ಅಂತ ಹಂಗೆ ನಾನು ಪೋಸ್ ಕೊಡ್ತಾಯಿದ್ದೆ. ನಮ್ಮ ಯಜಮಾನ್ ನಂಗೊಂದು ಕ್ಲಿಕ್ ಮಾಡ್ತಾಯಿದ್ರು ಫೋಟೋಸು. ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಫೋಟೋಸು. ನಮ್ಮ ರೂಬಿ ಜೊತೆ ಫಸ್ಟ್ ನಮ್ಮ ರೂಬಿ ಸಪೋರ್ಟ್ ಮಾಡಿದ್ದು ಫೋಟೋಸ್ಗೆ. ಹಂಗೆ ಒಂದು ಕೆಳಗಡೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಸೆಲ್ಫಿ ತೊಗೊತಾ ಇದ್ರಿ. ನಾನು ಆ್ಯಕ್ಚುಲಿ ಏನೂ ರೆಡಿ ಆಗಿರಲಿಲ್ಲ, ಜಸ್ಟ್ ಪೂಜೆ ಮಾಡುವಾಗ ಎಷ್ಟು ರೆಡಿ ಆಗಿದ್ನೋ ಅಷ್ಟೇ ಆಗಿದ್ದೆ. ಹಾಯ್ ಗಾಯ್ಸ್, ಸೊ ಇವತ್ತಿನ ಪೂಜೆ ಇಲ್ಲಿಗೆ ಮುಗೀತು. ಸೊ ನನ್ನ ಔಟ್ಫಿಟ್ ಬಂದು ಈ ಥರ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೆ. ಸೊ ಎಲ್ಲರೂ ಪೂಜೆ ಹೇಗೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ಲಾಗ್ ಮುಗೀತು ಅಷ್ಟೇ. ಮತ್ತು ದೇವರಿಗೆ ಪೊಂಗಲೆಲ್ಲ ಇಟ್ಟಿದ್ದೆ, ದೇವಸ್ಥಾನ ಬಂದು ಸಾಯಂಕಾಲ ಹೋಗ್ತಿದ್ದೀವಿ. ಸೊ ನಾನು ಲಾಗ್ನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ, ಅವಾಗೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಓಕೆ, ಬಾಯ್ ಬಾಯ್.